ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ದೇವರು ನನ್ನ ನಿಮ್ಮ ಜೀವಿತದಲ್ಲಿ ಒಳ್ಳೆಯವನಾಗಿದ್ದುಕೊಂಡು ಒಳ್ಳೆಯದಲ್ಲಿ ಆತನು ನಡೆಸುವವನಾಗಿದ್ದಾನೆ. ಪ್ರಿಯರೇ, ಇವತ್ತು ನನ್ನ ನಿಮ್ಮ ಜೀವಿತವನ್ನು ಅನುನಿತ್ಯವೂ ದೇವರಾದ ಕರ್ತನು ತನ್ನ ಹಸ್ತದಲ್ಲಿಟ್ಟುಕೊಂಡು ಕಣ್ಣಗುಡ್ಡಿನೋ ಪಾದೆಯಲ್ಲಿ ಕಾಯ್ತಾ, ನೆರಳಿನೋ ಪಾದೆಯಲ್ಲಿ ಅಂದರೆ ಬಲಗಡೆಯಲ್ಲಿ ಇದ್ದುಕೊಂಡು ನನ್ನನ್ನು ನಿಮ್ಮನ್ನು ಕಾಪಾಡಿ ನಡೆಸ್ತಿರುವ ಆತನಾಗಿದ್ದಾನೆ. ಯಾಕಂದ್ರೆ ಪ್ರಿಯರೇ, ಇದು ದುಷ್ಟ ಲೋಕ, ದುಷ್ಟತನದಿಂದ ತುಂಬಿದೆ. ಜನರು ಇವತ್ತು ಅಂಕೆ ಮೀರಿ, ಲಿಮಿಟ್ ಮೀರಿ, ತಮಗೆ ಬೇಕಾದ ರೀತಿಯಲ್ಲಿ ತಮ್ಮ ಆಲೋಚನೆಗೆ ಪ್ರಕಾರವಾಗಿ ತಮಗೆ ಯಾವುದು ಸರಿ ಕಾಣ್ತದೋ ಅದೇ ರೀತಿಯಾಗಿ ಇವತ್ತು ಜೀವಿಸ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಳೆದ ದಿನದಲ್ಲಿ ನಾನು ಇದೇ ಮಡಿಕೇರಿ ಪಟ್ಟಣ ಒಂದು ಶನಿವಾರ ದಿವಸ ಬಸ್ಸಲ್ಲಿ ನಾನು ಬರ್ತಿರುವಾಗ ಒಂದು ಗುಂಪು ಹುಡುಗಿಯರ ಗುಂಪು ಇತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೌವನಸ್ಥ ಹುಡುಗಿಯರು ಸಿಗರೇಟ್ ಸೇರ್ತು ಒಂದು ಮೇನ್ ಸಿಟಿಯಲ್ಲಿ ನಿಂತು ಸಿಗರೇಟ್ ಸೇರ್ತಾ ಇದ್ರು. ಅದನ್ನು ನೋಡಿ ತುಂಬ ನೋವಾಗಿ ಹೋಯಿತು. ಅಯ್ಯೋ ದೇವರು, ಇವತ್ತು ಸೈತಾನನು ಅಂಥ ಯೌವನಸ್ಥ ಮಕ್ಕಳನ್ನು ಯಾವ ರೀತಿ ಲೋಕದ ಆಶೆಗಳಿಗೆ, ಲೋಕದ ಮೋಸಗಳಿಗೆ ಅವರನ್ನು ಒಳಪಡಿಸಿದನಲ್ಲ ಎಂಬುದಾಗಿ, ಒಂದು ವೇಳೆ ಅವರ ತಂದೆ ತಾಯಿಯೇ ಅವರ ಆ ರೀತಿಯಾಗಿ ನಡೆದುಕೊಳ್ಳುವುದನ್ನು ನೋಡಿದರೆ ಆ ತಂದೆ ತಾಯಿಗಳ ಹೃದಯ ಹೇಗಾಗಿತ್ತು. ಆ ಮಕ್ಕಳಿಗೋಸ್ಕರವಾಗಿ ತಮ್ಮ ಜೀವಿತವನ್ನು ಅವರು ವ್ಯಯ ಮಾಡಿಕೊಂಡು ಇಂದಿನ ದಿನದಲ್ಲಿ ಓ ನನ್ನ ಮಗನು, ಓ ನನ್ನ ಮಗಳು ಈ ರೀತಿಯಾಗಿ ಇದ್ದಾರಲ್ಲ, ಈ ರೀತಿಯಾಗಿ ಲೋಕದಲ್ಲಿ ದುಷ್ಟತನದಲ್ಲಿ ದುಷ್ಟ ಜೀವಿತದಲ್ಲಿ ಜೀವಿಸ್ತಿದ್ದಾರಲ್ಲ ಎಂಬುದಾಗಿ ಎದೆ ಒಡೆದು ಹೋಗ್ಬೋದು. ಅದೇ ರೀತಿಯಾಗಿ ಪ್ರಿಯ ದೇವ ಜನರೇ, ಪರಲೋಕದ ಆ ತಂದೆ ನನಗೂ ನಿಮಗೆ ತಂದೆಯಾಗಿದ್ದಾನೆ. ಪ್ರಿಯ ದೇವ ಜನರೇ, ದೇವರ ವಾಕ್ಯ ಹೇಳ್ತದೆ, ಯೌವನಸ್ಥನು ತನ್ನನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೆಂಬುದಾಗಿ 119ನೇ ಕೀರ್ತನೆ 5ನೇ ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ. ಇವತ್ತಿನ ದಿನದಲ್ಲಿ ಲೋಕದಲ್ಲಿ ಸೈತಾನನು ಜನರನ್ನು ಅಂಕೆ ಮೀರಿ ತನ್ನ ದುಷ್ಟತನದಲ್ಲಿ ಜನರನ್ನು ನಡೆಸ್ತಿದ್ದಾನೆ. ಇವತ್ತು ಪ್ರಿಯ ದೇವ ಜನರೇ, ಒಂದು ಅರ್ಥ ಮಾಡಿಕೊಳ್ಳಿ, ಇವತ್ತು ನಮಗೆ ಜೀವಿತ ಇದೆ. ಓ ದೇವರು ನಮಗೆ ಆರೋಗ್ಯ ಕೊಟ್ಟಿದ್ದಾನೆ. ನಾವು ಹೇಗೆ ಯಾವ ರೀತಿಯಾಗಿ ಬೇಕಿದ್ದು ನಾವು ಜೀವಿಸಬಹುದು ಎಂಬುದಾಗಿ ನಾವು ತಿಳ್ಕೊಳ್ಬಹುದು. ದೇವರ ಆಯುಷ್ಕಾಲವನ್ನು ಕೊಟ್ಟಿರುವುದಾದರೆ ಅದು ಆತ್ಮನ ಮೂಲಕವಾಗಿ ಆತ್ಮನೊಂದಿಗಿದ್ದುಕೊಂಡು ಈ ಜೀವಿತವನ್ನು ಕಳೆಯಲಿಕ್ಕೆ ಇವತ್ತಿನ ದಿನದಲ್ಲಿ ಆತನಲ್ಲಿ ನಾವು ಹೇಗೆ ನಾವು ಜೀವಿಸ್ತಾ ಇದ್ದೇವೆ. ಇವತ್ತು ಸೈತಾನನು ಲೋಕದಲ್ಲಿರುವಂಥ ಜನರನ್ನು ಮೋಸಕ್ಕೆ ಒಳಪಡಿಸಿಬಿಟ್ಟಿದ್ದಾನೆ. ಸುಳ್ಳು ಯಾವುದು, ಮೋಸ ಯಾವುದು, ಅನ್ಯಾಯ ಯಾವುದು ಇವತ್ತು ಲೋಕದಲ್ಲಿ. ಕಳೆದ ದಿನದಲ್ಲಿ ಒಬ್ಬ ಸಹೋದರಿ ನನ್ನೊಂದಿಗೆ ತಿಳಿಯಪಡಿಸಿದರು. ಅವರ ರಿಲೇಟಿವ್ 65-66 ವರ್ಷ ಏನೋ ಗೊತ್ತಿಲ್ಲ, ಅವರು ಕಳೆದ ದಿನದಲ್ಲಿ ತೀರಿ ಹೋದರು. ಇದ್ದಕ್ಕಿದ್ದಾಗೆ ಬ್ರೈನ್ ವರ್ಕ್ ಆಗ್ತಾನೆ ಇಲ್ಲ. ಸಡನ್ಲಿ ಆರೋಗ್ಯವಾಗಿದ್ದವರು ಸಡನ್ ಆಗಿ ಅದು ಯಾವ ರೋಗ ಎಂಬುದಾಗಿ ಡಾಕ್ಟರ್ಗೆ ಬಳಿಗೆ ಕರ್ಕೊಂಡೋಗ, ಡಾಕ್ಟರ್ಗೆ ನನಗೆ ಗೊತ್ತಿಲ್ಲ, ಅದಕ್ಕೆ ಮೆಡಿಸನ್ನೇ ಇಲ್ಲ ಎಂಬುದಾಗಿ ಹೇಳಿಬಿಟ್ರು. ಪ್ರಿಯ ದೇವಜನರೇ, ಇದೇ ಸೈತಾನನು ಮಾಡುತ್ತಿರುವಂತಹ ಮೋಸ. ಇದನ್ನು ಅರ್ಥ ಮಾಡಿಕೊಳ್ಳಿ ಪ್ರಿಯ ದೇವಜನರೇ. ದೇವರ ವಾಕ್ಯಕ್ಕೆ ಪ್ರಯಾರಿಟಿ ಕೊಡಿ. ದೇವರ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ಅಂಗೀಕಾರ ಮಾಡಿ. ಇವತ್ತು ದೇವರ ಆತ್ಮನ ನಿಮ್ಮನ್ನು ಪ್ರೀತಿ ಮಾಡ್ತಾ ನಿಮ್ಮ ಬಳಿಗೆ ಬಂದು ನಿಮ್ಮ ಜೀವಿತವನ್ನು ಮೋಸಗೊಳಿಸ್ತಿರುವಂತ, ನಿಮ್ಮ ಜೀವಿತವನ್ನು ನಾಶಕ್ಕೆ ನಡೆಸ್ತಿರುವಂತ ಸೈತಾನನ ವಶದಿಂದ ಬಿಡಿಸಿ
ನಿಮಗೆ ಬೇಕಾದ ದೊಡ್ಡ ಒಳ್ಳೆ ಆರೋಗ್ಯವನ್ನು, ಬಲವನ್ನು, ಶಕ್ತಿಯನ್ನು, ತನ್ನ ಕೃಪೆಯನ್ನು, ತನ್ನ ಆಶೀರ್ವಾದವನ್ನು ಕೊಟ್ಟು ನಡೆಸಬೇಕೆಂಬುದಾಗಿ ಈಗಲೂ ಆ ಪರಿಶುದ್ಧನಾದ ಆ ತಂದೆಯಾದ ದೇವರು, ನನ್ನ ನಿನ್ನ ಕರ್ತನಾದ ಯೇಸು ಸ್ವಾಮಿ ತನ್ನ 2 ಹಸ್ತಗಳನ್ನು ಚಾಚಿಕೊಂಡು ನಿಮ್ಮನ್ನು ಕರೆತಿದ್ದಾನ್ರಿ. ಪ್ರಿಯ ದೇವ ಜನರೇ, ಈ ಸೈತಾನನ ಮೋಸಕ್ಕೆ ನೀವು ಒಳಗಾಗಿ ಹೋಗಬೇಡಿ. ಇವತ್ತು ಎಷ್ಟೆಷ್ಟು ರೋಗದ ಸಿಂಪ್ಟಮ್ಸ್ ಗೊತ್ತಾಗದೆ, ಆ ರೋಗದ ಸಿಂಪ್ಟಮ್ಸ್ಗೆ ಇವತ್ತು ಮೆಡಿಸಿನ್ಗಳು ಇಲ್ಲ. ಆದರೆ ಯೇಸುವಿನ ಬಳಿಗೆ ನೀನು ಬರುವುದಾದರೆ ಆ ರೋಗವೇ ನಿನ್ನನ್ನು ಬಿಟ್ಟು ಆ ರೋಗವೇ ನಿನ್ನನ್ನು ಬಿಟ್ಟು ಹೋಗ್ತದೆ. ಯಾವುದೇ ಸೈತಾನನು ಆ ಬಲಹೀನತೆಯನ್ನು ನಿಮ್ಮ ದೇಹದಲ್ಲಿ, ಆ ರೋಗಗಳನ್ನು ತಂದಾಕ್ತಿದ್ದಾನೆ. ಇವತ್ತಿನ ದಿನದಲ್ಲಿ ಇವತ್ತು ನಿಮಗೆ ದೇವರು ಯೇಸು ಸ್ವಾಮಿ ಒಂದು ಅವಕಾಶ ಕೊಡ್ತಿದ್ದಾನೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಜನಿಸಿ ಬಂದದ ಉದ್ದೇಶ ಅದೇ, ನನ್ನನ್ನು ನಿನ್ನನ್ನು ಉನ್ನತವಾಗಿ ಉತ್ತಮವಾಗಿ ರೂಪಿಸಿ ನಡೆಸುವುದಕ್ಕಾಗಿ, ಸೈತಾನನ ವಶದಿಂದ ಬಿಡಿಸಿ ದೇವರ ಆತ್ಮನ ನಡೆಸುವಿಕೆಯಲ್ಲಿ ನಡೆಸುವುದಕ್ಕಾಗಿ. ಪ್ರಿಯರೇ, ಇವತ್ತು ಅದೇ ಯೇಸು ಸ್ವಾಮಿ ನಿಮ್ಮ ಬಳಿಯಲ್ಲಿದ್ದಾನೆ. ಪ್ರಿಯರೇ, ನಿಮ್ಮ ಬಳಿಯಲ್ಲಿದ್ದಾನೆ. ಈ ಲೋಕದ ಮೋಸಗಳಿಗೆ ಒಳಗಾಗಿ ಹೋಗಬೇಡಿ. ಇವತ್ತು ಲೋಕ ಎಲ್ಲ ಮೋಸತನದ, ಲೋಕದ ಡಂಬಾಚಾರಗಳಿಗೆ ಒಳಗಾಗಿ ಹೋಗಿದೆ. ಒಂದು ಕ್ಷಣಿಕವಾದಂಥ ಸಂತೋಷಕ್ಕೆ ತಮ್ಮ ಜೀವಿತವನ್ನೇ ಒಪ್ಪಿಸಿಕೊಡ್ತಿದ್ದಾರೆ. ಪ್ರಿಯ ದೇವಜನರೇ, ನಾನು ನಿಮ್ಮಲ್ಲಿ ಕೈ ಮುಗ್ದು ನಾನು ನಿಮ್ಮಲ್ಲಿ ಕೇಳಿಕೊಳ್ಳೋದು ಒಂದೇ, ಈ ದೇವರು ನಿಮಗೆ ಕೊಟ್ಟಿರುವಂಥ ಈ ಒಂದು ಒಳ್ಳೆಯ ಜೀವಿತವನ್ನು, ದೇವರು ನಿಮಗೆ ಕೊಟ್ಟಿರುವಂಥ ಒಳ್ಳೆಯ ಜೀವಿತವನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಿ. ನಿಮ್ಮ ಮಕ್ಕಳನ್ನು ದೇವರು ಆಶೀರ್ವದಿಸಿ ನಡೆಸ್ತಾನೆ. ಪ್ರಿಯ ದೇವಜನರೇ, ಸೈತಾನನು ಕದ್ದುಕೊಳ್ಳುವುದಕ್ಕೂ, ಹಾಳು ಮಾಡುವುದಕ್ಕೂ, ಕೊಯ್ಯುವುದಕ್ಕೂ, ನಾಶ ಮಾಡುವುದಕ್ಕೂ ಬರ್ತಾನೆ ಹೊರತು ಬೇರೆ ಯಾವುದಕ್ಕೂ ಬರುವುದಿಲ್ಲ. ಪ್ರಿಯರೇ, ಆದರೆ ನನ್ನ ನಿನ್ನ ಯೇಸು ಸ್ವಾಮಿ ನನ್ನ ನಿಮ್ಮ ಜೀವಿತವನ್ನು ಸಮೃದ್ಧಿಗೊಳಿಸುವುದಕ್ಕಾಗಿ ಸುಖವಾದ ಜೀವಿತವನ್ನು ದೇವರು ನನಗೆ ನಿಮಗೆ ಕೊಟ್ಟಿರುವಂತ ಆಯುಷ್ಕಾಲದಲ್ಲಿ ದೇವರ ಮಹಿಮೆಗೋಸ್ಕರ ಆತನನ್ನೇ ನಾವು ಆರಾಧಿಸಿ ಆತನನ್ನು ಮಹಿಮೆ ಪಡಿಸ್ತಾ ನಮ್ಮ ಜೀವಿತದಲ್ಲಿ ಆತನನ್ನೇ ನಾವು ಮುಂದೆ ಇಟ್ಟುಕೊಂಡು ನಾವು ಹೋಗುವುದಾದರೆ, ಪ್ರಿಯ ದೇವಜನರೇ, ಕಷ್ಟಗಳು ಬರ್ಬೋದು, ವೇದನೆಗಳು ಬರ್ಬೋದು, ಹಿಂಸೆಗಳು ಬರ್ಬೋದು, ಆದರೆ ನನ್ನ ನಿನ್ನ ಜೀವಿತದಲ್ಲಿ ಆ ಪರಲೋಕದ ನನ್ನ ನಿನ್ನ ಕರ್ತನು ನನ್ನೊಂದಿಗೆ ನಿಮ್ಮೊಂದಿಗೆ ಇರುವುದಾದರೆ ನಾವು ಎಲ್ಲವನ್ನು ಜಯಿಸಿ ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯ. ಇವತ್ತಿನ ದಿನದಲ್ಲಿ ಪ್ರಿಯರೇ, ಕ್ಷುಲ್ಲಕ ಕಾರಣಕ್ಕಾಗಿ ತಮ್ಮ ಜೀವಿತವನ್ನೇ ಕಳಕೊಳ್ತಿದ್ದಾರೆ. ಇವತ್ತು ಈ ಸುಸೈಡ್ ಎಂಬುದಾಗಿ ಇದೊಂದು ಕಾಮನ್ ಆಗಿ ಹೋಗಿದೆ. ಅಂದ್ರೆ ಆ ಒಂದು ಜೀವಿತ, ದೇವರು ಕೊಟ್ಟಿರುವಂತಹ ಉತ್ತಮವಾದ ಜೀವಿತವನ್ನು ನೆಕ್ಸ್ಟ್ ಅದು ಜೀವಿತ ಸಿಗುವುದಿಲ್ಲ. ಪ್ರಿಯರೇ, ದೇವರು ಕೊಟ್ಟಿರುವಂತಹ ಈ ಉತ್ತಮವಾದ ಜೀವಿತವನ್ನು ನೀವು ಮಾತ್ರ ಅಲ್ಲ, ನಿಮ್ಮ ಮಕ್ಕಳು ಲೋಕದಲ್ಲಿ ಆಶೀರ್ವದಿಸಲ್ಪಡಬೇಕು. ಪ್ರಿಯ ದೇವಜನರೇ, ಇವತ್ತು ಲೋಕದಲ್ಲಿ ಎಲ್ಲಿ ನೋಡಿದರೂ ಕೂಡ ಲೋಕದ ವೈಭೋಗ, ಲೋಕದ ಆಶೆಗಳು, ಸೈತಾನನು ಎಲ್ಲ ಬಣ್ಣದ ಸಂಗತಿಗಳನ್ನು ಜನರ ಕಣ್ಣುಗಳಿಗೆ ತೋರಿಸಿಕೊಟ್ಟು ಅದರಲ್ಲಿ ಅವರು ಮೋಸ ಹೋಗುವಂತೆ ಮಾಡ್ತಿದ್ದಾನೆ. ಪ್ರಿಯ ದೇವಜನರೇ, ನಿಮ್ಮಲ್ಲಿ ಕೈ ಮುಗ್ದು ನಾನು ಕೇಳಿಕೊಳ್ಳುವುದು ಒಂದೇ, ದೇವರು ನಿಮ್ಮ ಜೀವಿತವನ್ನು ಉನ್ನತವಾಗಿ ನಡೆಸುವುದಕ್ಕಾಗಿ, ಮುಖ್ಯವಾಗಿ ಯೌವನ ಪ್ರಾಯದಲ್ಲಿರುವಂಥ ಯೌವನಸ್ಥರಿಗೋಸ್ಕರ ನಾನು ತಿಳಿಯಪಡಿಸ್ತಿದ್ದೀನಿ. ದೇವರ ವಾಕ್ಯ ನಿಮ್ಮನ್ನು ನಡೆಸುವಂಥದ್ದಾಗಿದೆ. ದೇವರ ವಾಕ್ಯಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಡಿ. ಪ್ರಿಯರೇ, ಒಂದು ವೇಳೆ ಯೇಸುವನ್ನು ನಿಮ್ಮ ಜೀವಿತದಲ್ಲಿ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡದೇ ಇರುವುದಾದರೆ ಈ ದಿನ ನಿಮ್ಮದಾಗಿದೆ. ಯೇಸುವನ್ನು ಅಂಗೀಕಾರ ಮಾಡಿ ನಿಮ್ಮ ಬಳಿಗೆ ಬರುವಂಥ ವಾಕ್ಯವನ್ನು ನಿಮ್ಮ ಹೃದಯದೊಳಗೆ ನೀವು ತಕ್ಕೊಳ್ಳಿ. ಆ ವಾಕ್ಯಕ್ಕನುಸಾರವಾಗಿ ನೀವು ಜೀವಿಸುವುದಾದರೆ ಆ ವಾಕ್ಯ ನಿಮ್ಮ ಜೀವಿತವನ್ನು ಸುಂದರವಾದ ಜೀವಿತವನ್ನಾಗಿ,
ಏದೆನ್ ತೋಟದ ವನವನ್ನಾಗಿ ಆತನು ನಿಮ್ಮ ಜೀವಿತವನ್ನು ರೂಪಿಸಿ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯ ದೇವಜನರೇ, ದೇವರಾದ ಕರ್ತನು ಈ ದಿನವನ್ನು ನನಗೂ ನಿಮಗೂ ಕೊಟ್ಟಿದ್ದಾನೆ. ಕೊಟ್ಟಂತ ಈ ದಿನವನ್ನು ದೇವರಾತ್ಮನಲ್ಲಿ ನಾವಿದ್ದುಕೊಂಡು ನಾವು ಹೇಗೆ ಕಳೀತಾ ಇದ್ದೀವಿ? ಇವತ್ತು ಸತ್ಯವನ್ನು ತಿಳ್ಕೊಂಡವರೇ ಇವತ್ತು ಎಷ್ಟೋ ಜನರು ಬ್ಯಾಕ್ ಸ್ಲೈಡ್ ಆಗಿ ಇವತ್ತು ಸೈತಾನನ ವಶದಲ್ಲಿದ್ದಾರೆ. ಸೈತಾನನೇ ಅವರಿಗೆ ದೇವರಾಗಿ ಹೋಗಿದ್ದಾನೆ. ಪ್ರಿಯ ದೇವಜನರೇ, ಈ ಕೊಟ್ಟಂತ ಒಂದು ಜೀವಿತ, ಇದು ಒಂದು ಜೀವಿತ, ಇದು ಅಮೂಲ್ಯವಾದ ಜೀವಿತವಾಗಿದೆ ಪ್ರಿಯರೇ. ಇದು ತಿರುಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ದೇವರಾದ ಕರ್ತನು ಕೊಟ್ಟಿರುವಂತ ಈ ಅಮೂಲ್ಯವಾದ ಜೀವಿತವನ್ನು ಲೋಕದೊಂದಿಗೆ, ನಿಮ್ಮ ಜೀವಿತವನ್ನು ಲೋಕಕ್ಕೆ ನೀವು ಮಾರಬೇಡಿ. ಲೋಕದ ಆಶೆಗಳಿಗೆ ಮಾರಬೇಡಿ. ಲೋಕದ ಇಚ್ಛೆಗಳಿಗೆ ನೀವು ಮಾರಲಿಕ್ಕೆ ಹೋಗಬೇಡಿ. ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಡಿ. ಯೌವನ ಹಾಗೆ ಇರಲ್ಲ. ಯೌವನ ಕಳೆದು ಹೋಗ್ತದೆ ಪ್ರಿಯರೇ. ಆದರೆ ನಿಮ್ಮ ಜೀವಿತ ಎಲ್ಲಿಗೆ ಹೋಗಿ ಮುಟ್ಟುತ್ತದೆ ಎಂಬುದಾಗಿ ಆಲೋಚನೆ ಮಾಡಿ. ಇವತ್ತು ಸೈತಾನನು ಜನರಲ್ಲಿ ಅಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಪ್ರಿಯ ದೇವಜನರೇ, ದೇವರು ಕೊಟ್ಟಿರುವಂತಹ ಈ ಸುಂದರವಾದ ಈ ಸುಪ್ರಸನ್ನತೆಯ ಕಾಲವನ್ನು ಉಪಯೋಗಿಸಿ. ದೇವರು ನಿಮ್ಮ ಜೀವಿತದಲ್ಲಿ ಅನೇಕ ವಾಗ್ದಾನಗಳನ್ನು ಕೂಡ ಮಾಡಿದ್ದಾನೆ. ಆ ವಾಗ್ದಾನಗಳು ನಿಮ್ಮ ಜೀವಿತದಲ್ಲಿ ನೆರವೇರಬೇಕು. ಅದಕ್ಕೋಸ್ಕರವಾಗಿ ಇಂದಿನ ದಿನದಲ್ಲಿ ದೇವರಾದ ಕರ್ತನು ನನ್ನೊಂದಿಗೂ ನಿಮ್ಮೊಂದಿಗೂ ಮಾತನಾಡಲಿಕ್ಕಿರುವಂಥ ಜೀವವುಳ್ಳ ವಾಕ್ಯ ಕೀರ್ತನೆಗಳು 92ನೇ ಸಂಧಿ 12ನೇ ವಚನ ಮತ್ತು 14ನೇ ವಚನ. 12 ನಂತರ 14. ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು. ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು. ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. ಹಾಲೆಲೂಯ, ಹಾಲೆಲೂಯ. ಪ್ರಿಯ ದೇವಜನರೇ, ಇಲ್ಲಿ ದೇವರಾದ ಕರ್ತನು ಎಷ್ಟೊಂದು ಸುಂದರವಾದ, ಎಷ್ಟೊಂದು ಉತ್ತಮವಾದ, ಎಷ್ಟೊಂದು ಮಹಿಮೆಯುಳ್ಳ, ಎಷ್ಟೊಂದು ಪ್ರಭಾವದಿಂದ ತುಂಬಿದಂತ ತನ್ನ ವಾಕ್ಯವನ್ನು ಇವತ್ತು ನನಗೂ ನಿಮಗೂ ಕೊಡ್ತಿದ್ದಾನೆ. ನನ್ನೊಂದಿಗೂ ನಿಮ್ಮೊಂದಿಗೂ ಆತನು ಮಾತನಾಡ್ತಿದ್ದಾನೆ. ಇವತ್ತು ಖರ್ಜೂರದ ಮರ, ಇವತ್ತು ನೀತಿವಂತರನ್ನು ಇಲ್ಲಿ ದೇವರಾದ ಕರ್ತನು ಖರ್ಜೂರದ ಮರಕ್ಕೆ ಹೋಲಿಸ್ತಿದ್ದಾನೆ. ಇಲ್ಲಿ ಪ್ರಿಯರೇ, ಇಲ್ಲಿ ಖರ್ಜೂರದ ಮರ ಎಲ್ಲಿ ಬೆಳೆಯುವಂಥದ್ದು? ಮರುಭೂಮಿಯಲ್ಲಿ, ಡೆಸರ್ಟ್, ಮರುಭೂಮಿಯಲ್ಲಿ. ಅದಕ್ಕೆ ಯಾರು ಗೊಬ್ಬರ ಹಾಕುವವರಿಲ್ಲ, ನೀರು ಹೊಯ್ಯುವವರಿಲ್ಲ, ಅದಕ್ಕೆ ಬೇಲಿ ಹಾಕುವವರು ಕೂಡ ಇಲ್ಲ. ಹಲ್ಲೆಲೂಯ. ಆದರೂ ಕೂಡ ಅದರಲ್ಲಿ ಸಿಗುವಂತ ಹಣ್ಣು ಭಾರಿ ಒಂದು ಟೇಸ್ಟ್. ಖರ್ಜೂರ, ಒಂದು ತಿಂದ್ರೆ ಇನ್ನೊಂದು ತಿನ್ನಬೇಕೆಂಬುದಾಗಿ ಆ ಬಯಸ್ತದೆ. ಆ ಟೇಸ್ಟ್ ಅದರ ಬಳಿಗೆ ನಮ್ಮನ್ನು ಕನೆಕ್ಟ್ ಮಾಡ್ತದೆ. ಇವತ್ತಿನ ದಿನದಲ್ಲಿ ಪ್ರಿಯ ದೇವಜನರೇ, ಯಾವತ್ತಾದರೂ ಆ ಖರ್ಜೂರ ಮರ ನನಗೆ ಗೊಬ್ಬರ ಹಾಕಲಿಲ್ಲ, ನನಗೆ ನೀರು ಹೊಯ್ಯಲಿಲ್ಲ ಎಂಬುದಾಗಿ ಅದು ಏನು ಫಲ ಕೊಡದೇ ಇದೆಯಾ? ಅದು ಫಲ ಕೊಡದೇ ಇದೆಯಾ? ಅದು ಫಲ ಕೊಡ್ತಾ ಇದೆ. ಅದು ತಕ್ಕ ಸಮಯದಲ್ಲಿ ಅದಕ್ಕೆ ಬೇಕಾದ ರೀತಿಯಲ್ಲಿ ಫಲ ಕೊಡ್ತಲೇ ಇದೆ. ಆ ಮರವೇ ದೇವರಾದ ಕರ್ತನಿಗೆ ನಂಬಿಗಸ್ತಿಕೆಯನ್ನು ತೋರಿಸ್ತಾ ಇದೆ. ಇವತ್ತಿನ ದಿನದಲ್ಲಿ ದೇವರಾದ ಕರ್ತನು ನನಗೆ ನಿನ್ಗೆ ಆಯುಷ್ಕಾಲವನ್ನು ಕೊಟ್ಟು ಇವತ್ತು ನಿನ್ನ ಜೀವಿತವನ್ನು ಖರ್ಜೂರದ ಮರಕ್ಕೆ ಹೋಲಿಸಿದ್ದಾನೆ. ಇವತ್ತು ನನ್ನನ್ನು ನಿಮ್ಮನ್ನು ಯೇಸು ಸ್ವಾಮಿ ನೀತಿವಂತರಾಗಿ ನೋಡ್ತಿದ್ದಾನೆ, ನೀತಿವಂತರೆಂಬುದಾಗಿ ಕರೀತಿದ್ದಾನೆ. ಪ್ರಿಯರೇ, ಇವತ್ತು ದೇವರ ಮುಂದೆ ನಾನು ನೀವು ನೀತಿವಂತರಾಗಿದ್ದೇವ? ಆ ನೀತಿವಂತರ ಪದವಿಯಲ್ಲಿ ನಾನು ನೀವು ಇದ್ದೇವ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಇವತ್ತು ಆ ಖರ್ಜೂರದ ಮರ ಅಷ್ಟೊಂದು ಒಳ್ಳೆ ಫಲವನ್ನು ಕೊಡುವುದಾದರೆ ಇವತ್ತು ಕ್ರಿಸ್ತನಲ್ಲಿ ಇರುವಂತ ನಾನು ನೀವು ಎಷ್ಟು ಫಲಗಳನ್ನು ನಾವು ಕೊಡ್ತಾ ಇದ್ದೀವಿ? ನಮ್ಮ ರುಚಿ, ನಮ್ಮ ಪ್ರೀತಿ, ಕ್ರಿಸ್ತನಲ್ಲಿ ಇರುವಂತ ಆ ಪ್ರೀತಿಯನ್ನು, ಆ ಸುವಾರ್ತೆಯನ್ನು ನಾನು ನೀವು ಅನೇಕ ಜನರಿಗೆ ನಾವು ಕೊಡ್ತಾ ಇದ್ದೀವ? ನಿಮ್ಮ ಬಳಿಗೆ ಯಾರಾದರೂ
ನನಗೋಸ್ಕರ ಪ್ರಾರ್ಥಿಸಿರಿ ಎಂಬುದಾಗಿ ಯಾರಾದರೂ ಕೇಳಿಕೊಳ್ತಾ ಇದ್ದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಖರ್ಜೂರದ ಮರ. ಇವತ್ತು ದೇವರಾದ ಕರ್ತನು ನನ್ನನ್ನು ನಿಮ್ಮನ್ನು ಖರ್ಜೂರದ ಮರಕ್ಕೆ ಹೋಲಿಸಿದ್ದಾನೆ. ಆತನಿಗೆ ನಂಬಿಕೆ ಇದೆ ರೀ ನನ್ನ ನಿಮ್ಮ ಮೇಲೆ. ಇವತ್ತು ದೇವರಾದ ಕರ್ತನಲ್ಲಿ ಆ ನಂಬಿಕೆ ನನಗೆ ನಿಮಗೆ ಇದೆಯಾ? ಇವತ್ತು ದೇವರಾದ ಕರ್ತನು ಖರ್ಜೂರದ ಮರಕ್ಕೆ ಅಂದ್ರೆ ಖರ್ಜೂರದ ಮರ, ಅದರ ಬೇರು ಕೂಡ ಅಷ್ಟೇ ಸ್ಟ್ರಾಂಗ್ ಕೂಡ ಆಗಿದೆ. ಹಲ್ಲೆಲೂಯಾ. ಆ ಮರಕ್ಕೆ ಹತ್ತಿ ಕೊಯ್ಲಿಕ್ಕೆ ಆಗ್ತದೆ ಅದನ್ನು ಖರ್ಜೂರ? ಯಾಕಂದ್ರೆ ಮುಳ್ಳುಗಳಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವೈರಿ ಅದರ ಹತ್ರ ಬರಲಿಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವ ಜನರೇ, ಅದಕ್ಕೆ ಗೊಬ್ಬರ ಹಾಕುವವರು ಯಾರಿಲ್ಲ, ನೀರು ಹಾಕುವವರು ಯಾರಿಲ್ಲ. ಆದರೆ ರೈಟ್ ಟೈಮಲ್ಲಿ, ಅದರ ಸಮಯದಲ್ಲಿ ಅದು ಒಳ್ಳೆ ಫ್ರೂಟ್ ಅನ್ನು ಕೊಡ್ತಾ ಇದೆ. ಇವತ್ತು ನನ್ನ ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ದೇವರ ವಾಕ್ಯವೆಂಬ ಆ ಸುಂದರವಾದ ಆ ರುಚಿಯಾದ ಫ್ರೂಟ್ ಅನ್ನು ಇವತ್ತು ನಾನು ನೀವು ಎಷ್ಟು ಜನರಿಗೆ ನಾವು ಕೊಡ್ತಾ ಇದ್ದೇವೆ? ಇವತ್ತು ನಿಮ್ಮ ಮೂಲಕವಾಗಿ ಎಷ್ಟು ಜನರು ರಕ್ಷಣೆಗೆ ನಡೆಸಲ್ಪಡ್ತಾ ಇದ್ದೀರಿ? ಇವತ್ತು ದೇವರಾದ ಕರ್ತನು ಇವತ್ತು ನಿಮ್ಮನ್ನು ಕೂಡ ನಂಬಿಗಸ್ತಿಕೆಯಲ್ಲಿ ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಇವತ್ತು ಲೋಕದಲ್ಲಿ ನಿಮ್ಮನ್ನು ಕೂಡ ದೇವರಾದ ಕರ್ತನು ಇಟ್ಟಿದ್ದಾನೆ. ಎಷ್ಟು ಫ್ರೂಟ್ಸ್ಗಳು ನಿಮ್ಮ ಮೂಲಕವಾಗಿ. ಹಲ್ಲೆಲೂಯಾ. ನಿಮ್ಮಲ್ಲಿ ಕ್ರಿಸ್ತನ್ ಇರುವುದನ್ನು ಇವತ್ತು ಲೋಕ ನೋಡ್ತಾ ಇದೆ. ಪ್ರಿಯರೇ, ಖರ್ಜೂರದ ಮರದಲ್ಲಿ ಖರ್ಜೂರದ ಹಣ್ಣಿದೆ ಎಂಬುದಾಗಿ ಜನರು ನೋಡ್ತಾ ಇದ್ದಾರೆ. ಇವತ್ತು ನನ್ನಲ್ಲಿ ನಿಮ್ಮಲ್ಲಿ ಯೇಸು ಎಂಬ ಆ ಸುವಾರ್ತೆ ಎಂಬ ದೇವರ ವಾಕ್ಯವೆಂಬ ಆ ಫ್ರೂಟ್ ನನ್ನಲ್ಲಿ ನಿಮ್ಮಲ್ಲಿ ಇವತ್ತು ಜನರು ನೋಡ್ತಾ ಇದ್ದೇವೆ. ಯಾವ ಫ್ರೂಟ್ ನನ್ನಲ್ಲಿ ನಿಮ್ಮಲ್ಲಿ ಇದೆಯಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಇವತ್ತು ನನ್ನನ್ನು ನಿಮ್ಮನ್ನು ದೇವರದು ನಂಬಿಗಸ್ತಿಕೆಯಲ್ಲಿ ಒಂದು ಖರ್ಜೂರದ ಮರದ ಹಾಗೆ ನನ್ನನ್ನು ನಿಮ್ಮನ್ನು ಒಂದೊಂದು ಸ್ಥಳದಲ್ಲಿ ಆತನು ನೆಟ್ಟಿದ್ದಾನೆ. ಪ್ರಿಯರೇ, ಒಂದೊಂದು ಸ್ಥಳದಲ್ಲಿ ನನ್ನನ್ನು ನಿಮ್ಮನ್ನು ನೆಟ್ಟಿದ್ದಾನೆ. ಯಾಕಂದ್ರೆ ಆತನಿಗೆ ಗೊತ್ತು ಈ ಮರದ ಮೂಲಕ ಫ್ರೂಟ್ ಬರಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾವತ್ತಾದರೂ ಆ ಖರ್ಜೂರದ ಮರ, ಆ ಗಾಳಿ ಬರ್ತದೆ, ಆದ್ರೆ ಅದನ್ನು ಹಂದಾಡಿಸ್ಲಿಕ್ಕೆ ಆಗಲ್ಲ. ಅದನ್ನು ಆ ಮರಳು ಗಾಡಿನಲ್ಲಿ ಆ ಗಾಳಿ ಬರ್ತದೆ, ಸುಳಿ ಗಾಳಿ ಬಂದಾಗೆ ಬರ್ತದೆ, ಆದರೆ ಮರ ಏನಾಗಲ್ಲ, ಮರ ಬೀಳುವುದಿಲ್ಲ. ಯಾಕಂದ್ರೆ ಅದರ ಬೇರು ಸ್ಟ್ರಾಂಗ್ ಆಗಿದೆ. ಇವತ್ತು ಕ್ರಿಸ್ತನಲ್ಲಿ ದೇವರ ವಾಕ್ಯವೆಂಬ ಬೇರು ನನ್ನ ನಿಮ್ಮ ಜೀವಿತದಲ್ಲಿ ಆಳವಾಗಿ ಇದೆಯಾ? ಆಳವಾಗಿ ಹೋಗಿದೆಯಾ? ನಾವು ಸ್ಥಿರವಾಗಿ ಸ್ಟ್ರಾಂಗ್ ಆಗಿ ನಾವು ನಿಂತಿದ್ದೇವಾ? ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಪ್ರಿಯ ದೇವ ಜನರೇ, ದೇವರ ವಾಕ್ಯ ಹೇಳ್ತದೆ ಅವರು ಮುಪ್ಪಿನಲ್ಲಿ ಕೂಡ ಫಲಿಸ್ತಾರಂತೆ. ಪುಷ್ಟಿಯಾಗಿದ್ದು ಅಂದ್ರೆ ನಿನ್ನ ದೇಹಕ್ಕೆ ಏಜ್ ಆದ್ರೂ ಆತ್ಮಕ್ಕೆ ಏಜ್ ಇಲ್ಲ. ದೇವರಾತನು ತನ್ನ ಆತ್ಮನ ಬಲದಿಂದ ನಿನ್ನನ್ನು ತುಂಬಿಸ್ತಾನೆ. ಹಲ್ಲೆಲೂಯಾ. ಇಲ್ಲಿ ಖರ್ಜೂರದ ಮರ ಅಷ್ಟು ಆ ವಿಧವಾದ ರೀತಿಯಲ್ಲಿ ಅದಕ್ಕೆ ಯಾರು ನೀರು ಹಾಕುವುದಿಲ್ಲ, ಗೊಬ್ಬರ ಹಾಕುವುದಿಲ್ಲ, ಓಕೆ, ಆದ್ರೆ ಅದು ಫಲವನ್ನು ಕೊಡದೆ ಬಿಟ್ಟಿದೆ. ಅದು ನೆಟ್ಟಂತ ಯಜಮಾನನಿಗೆ ಅದು ನಂಬಿಗಸ್ತಕವಾಗಿದೆ. ಇವತ್ತು ಆ ಪರಲೋಕದ ಯಜಮಾನನಾಗಿರುವಂತ ಆ ಕರ್ತನಾದ ಯೇಸು ಸ್ವಾಮಿ ನನ್ನನ್ನು ನಿನ್ನನ್ನು ತನ್ನ ರಕ್ತದ ಮೂಲಕವಾಗಿ ನಿನ್ನ ಪಾಪ ಶಾಪಗಳನ್ನು ಶುದ್ಧೀಕರಿಸಿ ಇವತ್ತು ನನ್ನನ್ನು ನಿಮ್ಮನ್ನು ಒಂದು ಖರ್ಜೂರದ ಮರದ ಹಾಗೆ ಆದರೆ ಈ ಲೋಕದಲ್ಲಿ ನೆಟ್ಟಿದ್ದಾನೆ. ಇವತ್ತು ಆತನು ನಿನ್ನ ಮೇಲೆ ಇಟ್ಟಂತ ನಂಬಿಕೆ ವ್ಯರ್ಥವಾಗಿ ಹೋಗ್ತಿದೆಯಾ? ಅಲ್ಲಿ ಸ್ಥಿರವಾಗಿ ನೀವು ನಿಂತಿದ್ದೇವೆ. ದೇವರಾತ್ಮನು ಕೊಟ್ಟಿರುವಂತ ಕೆಲಸ ಕಾರ್ಯಗಳನ್ನು ಆತನಿಗೆ ಮೆಚ್ಚುಗೆಯಾಗಿ ಆ ಯಜಮಾನನಿಗೆ ಪ್ರಿಯರಾಗಿ ನಾವು ನಡ್ಕೊಳ್ತಾ ಇದ್ದೇವ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವಜನರೇ, ನಿಮ್ಮ ಜೀವಿತದ ಕಷ್ಟಗಳನ್ನು ನೀವು ನೋಡಬೇಡ್ರಿ. ನಿಮ್ಮ ಜೀವಿತದಲ್ಲಿ ಯಾವುದು ಸಕ್ಸಸ್ ಆಗಲಿಲ್ಲ ಎಂಬುದಾಗಿ ಅದನ್ನು ನೋಡಬೇಡ್ರಿ. ಯಾಕಂದ್ರೆ ಅದಕ್ಕೆ ಸಕ್ಸಸ್ ಆಗಲಿಕ್ಕೆ ದೇವರಾದ ಕರ್ತನು ನಿಮ್ಮ ಜೀವಿತದಲ್ಲಿ ಆತನು ಮುಂದಾಗಿ ಇದ್ದಾನೆ. ನಿಮ್ಮ ಜೀವಿತವನ್ನು ಆಶೀರ್ವದಿಸೋದಕ್ಕೋಸ್ಕರ ತನ್ನ ಹಸ್ತವನ್ನು ಚಾಚಿ ಆತನು ನಡೆಸಲಿಕ್ಕೆ ಆತನು ರೆಡಿ ಇದ್ದಾನೆ.
ನಿಮ್ಮ ಮುಂದೆ ಆತನಿದ್ದಾನೆ ಪ್ರಿಯರೇ. ನೀವು ಆತ್ಮ ಸಂಬಂಧವಾಗಿ ದೇವರ ಆತ್ಮನನ್ನು ಆತನ ವಾಕ್ಯದ ಮೂಲಕ ನೀವು ನೋಡುವುದಾದರೆ, ಆತನ ವಾಕ್ಯದ ಮೂಲಕ ನೀವು ಗೌರವಿಸುವುದಾದರೆ, ನಿಮ್ಮ ಜೀವಿತದಲ್ಲಿ ನೀವು ಏನನ್ನು ಕಳ್ಕೊಂಡಿದ್ದೀರಿ, ಯಾವುದು ನಿಮ್ಮ ಜೀವಿತದಲ್ಲಿ ಆಗಲಿಲ್ಲ, ಒಂದು ಕ್ಷಣ ಮಾತ್ರದಲ್ಲಿ ಎಲ್ಲವನ್ನು ದೇವರಾದ ಕರ್ತನು ನೆರವೇರಿಸ್ತಾನೆ. ಆತನು ಶಕ್ತನು ರೀ, ಆತನು ಶಕ್ತನು. ಮನುಷ್ಯರಂತೆ ಎಂದಿಗೂ ಎರಡು ಮಾತಿನವನಾತನಲ್ಲ. ಹಲ್ಲೆಲೂಯ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಯಾವುದು ಸಕ್ಸಸ್ ಆಗ್ತಾ ಇಲ್ಲ, ದೇವರ ವಾಗ್ದಾನ ನೆರವೇರ್ತಾ ಇಲ್ಲ ಎಂಬುದಾಗಿ ಹೇಳುವುದಾದರೆ, ನಿಮ್ಮನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಳಿ. ಯಾವ ಹಾದಿಯಲ್ಲಿ ನೀವು ಹೋಗ್ತಾ ಇದ್ದೀರಿ, ಎಷ್ಟು ದೇವರಾದ ಕರ್ತನಿಗೆ ನೀವು ನಂಬಿಗಸ್ತಕರಾಗಿದ್ದೀರಿ, ಎಷ್ಟು ದೇವರಾದ ಕರ್ತನಿಗೆ ವಿಧೇಯರಾಗಿ ನಡೀತಾ ಇದ್ದೀರಿ, ಎಷ್ಟು ದೇವರಾದ ಕರ್ತನನ್ನು ಗೌರವಿಸ್ತಿದ್ದೀರಿ ಎಂಬುದಾಗಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಿ. ದೇವರಾದ ಕರ್ತನು ವಾಗ್ದಾನ ಮಾಡಿದ್ದು ಸತ್ಯವೇ. ಹಲ್ಲೆಲೂಯ. ನಿಮ್ಮನ್ನು ಕೂಡ ಪ್ರಿಯ ದೇವಜನರೇ, ವಾಕ್ಯವನ್ನು ಕೇಳುವಂತ ನಿಮ್ಮನ್ನು ಇವತ್ತು ಸೈತಾನ ನಿಮ್ಮನ್ನು ಮೋಸ ಮಾಡ್ತಿದ್ದಾನೆ. ಲೋಕದ ಮೋಸದ ಸಂಗತಿಗಳಿಗೆ ನಿಮ್ಮನ್ನು ಒಳಪಡಿಸಿದ್ದಾನೆ. ಅನೇಕರು ಅನೇಕ ಕಷ್ಟದಲ್ಲಿ, ಅನೇಕರು ಜಾಬಿನ ವಿಷಯದಲ್ಲಿ ಕೂಡ, ನಾನು ಕಲ್ತದಕ್ಕೆ ಸರಿಯಾದ ಜಾಬ್ ಇಲ್ಲ, ಆ ಜಾಬ್ ಸಿಕ್ಕಿದೆ, ಸರಿಯಾದ ಸ್ಯಾಲರಿ ಇಲ್ಲ, ನಾನು ನನ್ನ ಕುಟುಂಬವನ್ನು ಪಾಲಿಸಬೇಕು, ಹೇಗೆ ನನಗೆ ಪಾಲಿಸ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಅನೇಕ ಜನರು ಮನೆಯಲ್ಲಿ ಅನೇಕ ಪ್ರಾಬ್ಲಮ್ಸ್ಗಳಿದೆ, ವೈಯಕ್ತಿಕವಾದ ಪ್ರಾಬ್ಲಮ್ಸ್ಗಳಿದೆ, ಕುಟುಂಬವಾದ ಪ್ರಾಬ್ಲಮ್ಸ್ಗಳಿದೆ. ಇದನ್ನೆಲ್ಲ ಹೇಗೆ ನಾನು ಫೇಸ್ ಮಾಡುವುದೆಂಬುದಾಗಿ ಅನೇಕ ಜನರು ನೀವು ಪ್ರಶ್ನೆ ಮಾಡಿಕೊಳ್ತಿದ್ದೀರಿ. ಪ್ರಿಯ ದೇವ ಜನರೇ, ನಿಮ್ಮ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ನಿಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದೆ. ನಿಮ್ಮ ಜೀವಿತದಲ್ಲಿ ಎಲ್ಲಿ ಕತ್ತಲಿದೆಯಾ ಅಲ್ಲಿ ಬೆಳಕಾಗಿರುವಂಥ ಯೇಸು ಸ್ವಾಮಿಯನ್ನು ನೀವು ರಿಸೀವ್ ಮಾಡುವುದಾದರೆ, ನಿಮ್ಮ ಜೀವಿತದಲ್ಲಿ ಖರ್ಜೂರದ ಮರದ ಹಾಗೆ ಆಶೀರ್ವಾದದ ಮೇಲೆ ಆಶೀರ್ವಾದ, ಕೃಪೆಯ ಮೇಲೆ ಕೃಪೆ ಆತನು ನಿಮ್ಮ ಜೀವಿತದಲ್ಲಿ ಉಂಟು ಮಾಡಿ, ನೀವು ಕೈ ಹಾಕುವಂಥ ಪ್ರತಿಯೊಂದನ್ನು ಕೆಲಸ ಕಾರ್ಯಗಳನ್ನು ಯೇಸು ಸ್ವಾಮಿ ದೇವರಾದ ಕರ್ತನು ಆಶೀರ್ವದಿಸಿ ನಿಮ್ಮನ್ನು ನಡೆಸ್ತಾನೆ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ನೀವು ಎಲ್ಲಿ ಸೋತು ಹೋಗಿದ್ದೀರಿ ಎಂಬುದಾಗಿ ನೀವು ತಿಳ್ಕೊಳ್ತಿದ್ದೀರಾ, ಅದೇ ಸ್ಥಳದಲ್ಲಿ ಎದ್ದು ನಿಲ್ಲುವಂತೆ, ಅದೇ ಸ್ಥಳದಲ್ಲಿ ನೀವು ಜಯ ಭರಿತರಾಗಿ ಜಯದ ಜೀವಿತವನ್ನು ಮಾಡುವಂತೆ ಯೇಸು ಸ್ವಾಮಿ ನಡೆಸ್ತಾನ್ರಿ. ಯಾಕಂದ್ರೆ ಆ ಮರಳು ಭೂಮಿಯಲ್ಲಿ, ಆ ಬರಡು ಭೂಮಿಯಲ್ಲಿ ಅಂತ ಸಿಹಿಯಾದ ಟೇಸ್ಟ್ ಆದ ಆ ಫ್ರೂಟ್ಸ್ ಅನ್ನು ಆ ಖರ್ಜೂರದ ಮರದ ಮೂಲಕ ಕೊಡಲಿಕ್ಕೆ ಶಕ್ತನಾಗಿರುವಂತ ದೇವರಿಗೆ ನಿಮ್ಮ ಜೀವಿತವನ್ನು ರೂಪಿಸಲಿಕ್ಕೆ ಗೊತ್ತಿಲ್ವಾ? ನಿಮ್ಮ ಜೀವಿತಕ್ಕೆ ಬದಲಾಯಿಸಲಿಕ್ಕೆ ಆತನಿಗೆ ಗೊತ್ತಿಲ್ವಾ? ಸೈತಾನನು ಕದ್ದುಕೊಂಡದ್ದನ್ನು ಆತನು ತೆಗೆದಾಕಿ ಆಶೀರ್ವಾದದಿಂದ ತುಂಬಿಸಲಿಕ್ಕೆ ಆತನಿಗೆ ಗೊತ್ತಿಲ್ವಾ? ಗೊತ್ತಿದೆ. ಆದರೆ ಈಗಲೂ ಕೂಡ ನಿಮ್ಮನ್ನು ನೋಡ್ತಿದ್ದಾನೆ ಪ್ರಿಯ, ನಿಮ್ಮ ಹೃದಯಗಳನ್ನು ಕೇಳ್ತಿದ್ದಾನೆ. ನಿಮ್ಮ ಹೃದಯಗಳನ್ನು ದೇವರಿಗೆ ಕೊಡಿ ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ನೀವು ಏನೇನು ಪ್ರಾಬ್ಲಮ್ ಎಂಬುದಾಗಿ, ನಿಮ್ಮ ಜೀವಿತದಲ್ಲಿ ಯಾವುದು ಸಾಲ್ವ್ ಆಗಲಿಲ್ಲವೋ ಅದು ಸಾಲ್ವ್ ಆಗುವಂತೆ ದೇವರಾದ ಕರ್ತನು ನಿಮ್ಮ ಜೀವಿತದಲ್ಲಿ ಮಧ್ಯ ಪ್ರವೇಶಿಸಿ ಆತನು ನಡೆಸ್ತಾನೆ. ನೀವು ಕೂಡ ಖರ್ಜೂರದ ಮರದ ಹಾಗೆ ನೀವು ವೃದ್ಧಿ ಆಗ್ತೀರಿ. ಲೆಬನೋನು ದೇವದಾರು ವೃಕ್ಷದ ಹಾಗೆ ನೀವು ವೃದ್ಧಿ ಆಗ್ತೀರಿ ಎಂಬುದಕ್ಕೆ ದೇವರ ವಾಕ್ಯ ಹೇಳ್ತದೆ. ಲೆಬನೋನು ದೇವದಾರು ವೃಕ್ಷ, ಅದು ಸ್ಟ್ರಾಂಗ್. ಎಂಥ ಗಾಳಿ ಮಳೆ ಬಂದರೂ ಕೂಡ ಅದು ಕದಲುವುದಿಲ್ಲ, ಹಂದಾಡುವುದಿಲ್ಲ. ಅದು ಮಾತ್ರ ಅಲ್ಲದೆ ಎಲ್ಲ ಕಡೆಗಳಲ್ಲಿ ಅದು ರೆಂಬೆಗಳನ್ನು ಹರಡಿಕೊಂಡು ಎಷ್ಟೋ ಪಕ್ಷಿಗಳಿಗೆ, ಎಷ್ಟೋ ಪ್ರಾಣಿಗಳಿಗೆ ಅದು ಆಶ್ರಯವಾಗಿದೆ ಆ ಮರ. ಅದೇ ರೀತಿಯಾಗಿ ನಿನ್ನ ಸಮೃದ್ಧಿಯಲ್ಲಿ ಲೆಬನೋನು ದೇವದಾರು ವೃಕ್ಷದ ಹಾಗೆ, ಅಂದ್ರೆ ನೀನು ಸ್ಟ್ರಾಂಗ್ ಆಗಬೇಕಾದ್ರೆ, ದೇವರ ವಾಕ್ಯಕ್ಕೆ ನೀನು ವಿಧೇಯನಾಗುವುದಾದರೆ ನೀನು ಎಲ್ಲ ಕಡೆಗಳಲ್ಲಿ ಹಬ್ಬಿಕೊಳ್ತೀಯ. ನಿನ್ನ ಮೂಲಕ ಅನೇಕ ಜನರಿಗೆ, ನಿನ್ನ ಕುಟುಂಬಕ್ಕೆ ಮಾತ್ರ ಅಲ್ಲ, ನಿನ್ನ ಸ್ನೇಹಿತರ ಜೀವಿತ, ಸಮಾಜಕ್ಕೆ ಕೂಡ ನಿನ್ನ ಮೂಲಕವಾಗಿ ಆಶೀರ್ವಾದ. ಮೊದಲಾಗಿ ನೀನು ದೇವರಾದ ಕರ್ತನಲ್ಲಿ ನೆಲೆಗೊಂಡಿರಬೇಕು. ಲೆಬನೋನು ದೇವದಾರು ವೃಕ್ಷ, ಅದು ಎತ್ತರ ಕೂಡ ಹಾಗೆ ಇದೆ, ಹಬ್ಬಿಕೊಂಡದ್ದು ಕೂಡ ಆ ರೀತಿಯ ಇದೆ. ಅದೇ ರೀತಿ ಅದರ ಮೂಲಕ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಕೂಡ ಅದು ಆಧಾರವಾಗಿದೆ. ಇವತ್ತು
ನಿಮ್ಮ ಜೀವಿತದಲ್ಲಿ ಎಷ್ಟು ಜನರ ಜೀವಿತದಲ್ಲಿ ನೀವು ಆಧಾರವಾಗಿದ್ದೀರಾ? ಎಷ್ಟು ಜನರ ಜೀವಿತಕ್ಕೆ ನೀವು ಆಶೀರ್ವಾದಕರವಾಗಿದ್ದೀರಾ? ಇವತ್ತು ಎಲ್ಲಿ ಕೇಳಿದ್ರು ಕೂಡ ಕೊರತೆ 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 ಕೊರತೆ. ನಾವು ಇಷ್ಟು ಪ್ರಾರ್ಥನೆ ಮಾಡ್ತೇವೆ, ಆಗ್ತಾ ಇಲ್ಲ. ಯಾಕಂದ್ರೆ ನೀನು ಓಡುವಂತ ರೈಟ್ ಆದ ನೀನು ಒಂದು ವೇ ಅನ್ನು ನೀನು ದೃಷ್ಟಿಸಿ ನೋಡಿದರೆ ಮಾತ್ರ, ಗುರಿ ಇಟ್ಟರೆ ಮಾತ್ರ ಆ ಗುರಿ ತಲುಪಲಿಕ್ಕೆ ಸಾಧ್ಯ. ಪ್ರಿಯರೇ, ಇವತ್ತಿನ ದಿನದಲ್ಲಿ ಇಲ್ಲಿ ದೇವರಾದ ಕರ್ತನಾದ ಯೇಸು ಸ್ವಾಮಿ ನಿಮ್ಮ ಜೀವಿತವನ್ನು ಖರ್ಜೂರದ ಮರದ ಹಾಗೆ, ಲೆಬನೋನ ದೇವದ ವೃಕ್ಷದ ಹಾಗೆ ವೃದ್ಧಿ ಆಗುವಂತ ರೀತಿಯಲ್ಲಿ ನಿಮ್ಮನ್ನು ಆತನು ನೋಡ್ತಿದ್ದಾನೆ. ನೀವು ಕ್ರಿಸ್ತನನ್ನು ನೋಡಿದರೆ ಮಾತ್ರ, ನೀವು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದಾದರೆ, ನೀವು ದೇವರ ರಾಜ್ಯಕ್ಕಾಗಿಯೂ ಅದರ ನೀತಿಗಾಗಿಯೂ ಮೊದಲು ನೀವು ತಾವಕ ಪಡುವುದಾದರೆ ಉಳಿದವುಗಳೆಲ್ಲ ನಿಮ್ಮನ್ನು ಹಿಂಬಾಲಿಸಿ ಬರ್ತದೆ. ಇವತ್ತು ಲೋಕದಲ್ಲಿ ಇರುವಂಥದ್ದನ್ನು ನೀವು ಹಿಂಬಾಲಿಸಿ ಹೋಗಬೇಡಿ. ದೇವರ ವಾಕ್ಯವನ್ನು ಹಿಂಬಾಲಿಸಿ, ದೇವರ ಆತ್ಮನನ್ನು ಹಿಂಬಾಲಿಸಿ. ನಿಮ್ಮ ಜೀವಿತದಲ್ಲಿ ನೀವು ಏನನ್ನು ಕಳಕೊಂಡಿದ್ದೀರಿ ಎಂಬುದಾಗಿ ನೀವು ಆಲೋಚಿಸ್ತಿದ್ದೀರಾ? ನಾನು ಯಾವುದಕ್ಕೂ ಪ್ರಯೋಜನ ಇಲ್ಲ ಎಂಬುದಾಗಿ ನೀವು ಆಲೋಚಿಸ್ತಿದ್ದೀರಾ? ನಾನು ಎಲ್ಲವನ್ನು ಕಳ್ಕೊಂಡೆ, ಇನ್ನು ನನ್ನಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಅದನ್ನು ನೆನೆಸಿಕೊಳ್ತಿದ್ದೀರಾ? ಈ ಕ್ಷಣ ನಿಮ್ಮದಾಗಿದೆ. ಕರ್ತನಲ್ಲಿ ನಿಮ್ಮ ಜೀವಿತವನ್ನು ಕರ್ತನಿಗಾಗಿ ನೀವು ಒಪ್ಪಿಸಿಕೊಡುವುದಾದರೆ, ಕರ್ತನಿಗೆ ನೀವು ವಿಧೇಯರಾಗುವುದಾದರೆ ನಿಮ್ಮ ಜೀವಿತ ಇದ್ದ ಹಾಗೆ ಇರಲ್ಲ. ನೀವು ಕಳ್ಕೊಂಡದನ್ನು ಎರಡರಷ್ಟಾಗಿ ನೀವು ಹೊಂದುತ್ತೀರಿ. ದೇವರು ಮಾಡಿದಂಥ ವಾಗ್ದಾನ ಒಂದು ಕ್ಷಣದಲ್ಲಿ ಅದು ನೆರವೇರಲಿಕ್ಕೆ ಸಾಧ್ಯ. ಅದು ವರ್ಷಗಳು ಹೋಗಿರ್ಬೋದು, ತಿಂಗಳುಗಳು ಹೋಗಿರ್ಬೋದು, ವಾರಗಳು ಹೋಗಿರ್ಬೋದು ನಿಮ್ಮ ಜೀವಿತದಲ್ಲಿ. ಆದರೆ ಒಂದು ಕ್ಷಣ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಂಡು ದೇವರ ಹಸ್ತಕ್ಕೆ ಯಥಾರ್ಥವಾಗಿ ನಿಮ್ಮ ಜೀವಿತದಲ್ಲಿ ಎಲ್ಲಿ ನೀವು ತಪ್ಪಿ ಹೋಗಿದ್ದೀರಾ, ಎಲ್ಲಿ ನೀವು ಎಡವಿದ್ದೀರಾ, ಎಲ್ಲಿ ದೇವರ ಆತ್ಮನಿಗೆ ಅವಿಧೇಯರಾಗಿದ್ದೀರಾ, ಈ ಕ್ಷಣ ನಿಮ್ಮದು. ದೇವರ ಆತ್ಮನಿಗೆ ಒಪ್ಪಿಸಿಕೊಡಿ. ನಿಮ್ಮ ಆತ್ಮವನ್ನು ದೇವರ ಆತ್ಮನಿಗೆ ಕನೆಕ್ಟ್ ಮಾಡಿ. ನಿಮ್ಮ ಜೀವಿತ ಇದ್ದ ಹಾಗೆ ಇರಲ್ಲ. ದೇವರಾದ ಕರ್ತನು ಯಥಾರ್ಥರಿಗೆ ಕತ್ತಲೆಯಲ್ಲಿ ಕೂಡ ಜ್ಯೋತಿ ಮೂಡುತ್ತದೆ. ಆ ಜ್ಯೋತಿ ಯೇಸು ಕ್ರಿಸ್ತನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ತಾನು ಮಾಡಿದಂಥ ವಾಗ್ದಾನ ನೆರವೇರಬೇಕಾದರೆ ನಿಮ್ಮ ಜೀವಿತವನ್ನು ನೀವೇ ಕತ್ತಲೆ ಮಾಡಿಕೊಂಡಿದ್ದೀರಾ? ಆ ಕತ್ತಲೆಯಿಂದ ನೀವು ಹೊರಗೆ ಬನ್ನಿ. ನಿಮ್ಮ ಜೀವಿತಕ್ಕೆ ಯೇಸು ಸ್ವಾಮಿ ಆ ಬೆಳಕನ್ನು ನೀವು ಕೇಳಿ, ಕತ್ತಲೆ ಸಂಗತಿಗಳು ಓಡಿಯುತ್ತದೆ. ಬೆಳಕು ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಆಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ, ಖರ್ಜೂರದ ಮರ, ಲೆಬನೋನು ದೇವದ ವೃಕ್ಷ, ಮುಪ್ಪಿನಲ್ಲಿಯೂ. ಒಂದು ವೇಳೆ ನೀವು ಅಂದುಕೊಳ್ಬೋದು, ನನಗೆ ಏಜ್ ಆಗಿದೆ ಎಂಬುದಾಗಿ, ಇನ್ನು ನಾನು ಏನು ಸೇವೆ ಮಾಡಬಹುದು ಎಂಬುದಾಗಿ ನೀವು ಆಲೋಚಿಸ್ತಿರ್ಬೋದು. ನನ್ನ ಕುಟುಂಬದಲ್ಲಿ, ನನ್ನ ಮಕ್ಕಳ ಜೀವಿತದಲ್ಲಿ ಏನು ಪ್ರಾಬ್ಲಮ್ಗಳಿದೆ, ಹೇಗೆ ಸಾಲ್ವ್ ಮಾಡೋದು, ನನ್ನಿಂದ ಆಗ್ತಾ ಇಲ್ಲ, ನಾನು ಅಶಕ್ತರಾಗಿದ್ದೇನೆ ಎಂಬುದಾಗಿ ಪ್ರಿಯ ದೇವ ಜನರೇ ನೀವು ಅಂದುಕೊಳ್ತಿರ್ಬೋದು. ನೀವು ಶಕ್ತರಾಗಿದ್ದೀರಾ. ದೇವರ ಆತ್ಮನಲ್ಲಿ ನೀವು ಶಕ್ತರಾಗಿದ್ದೀರಾ. ರಿಖಾನ ಮಂದೇರೆ ಬಿಕಾಲ ರೇಷಿಯಾಲ, ನೀವು ಶಕ್ತಿ ಇದೆ ನಿಮ್ಮಲ್ಲಿ. ದೇವರ ಆತ್ಮನು ನಡೆಸಲ್ಪಡುವಂತ ಆ ಶಕ್ತಿ ನಿಮ್ಮಲ್ಲಿ ಇದೆ. ನಿಮ್ಮನ್ನು ನೀವು ನೋಡಿ ಕುಂದಿಸಿಕೊಳ್ಬೇಡಿ. ನಿಮ್ಮನ್ನು ನೀವು ನೋಡಿ ನಿಮ್ಮ ಜೀವಿತಕ್ಕೆ ನೀವು ಜಡ್ಜ್ ಮಾಡಬೇಡಿ. ದೇವರ ಆತ್ಮನು ನಿಮ್ಮ ಜೀವಿತವನ್ನು ರೂಪಿಸ್ತಾನೆ. ನೀವು ಎಲ್ಲಿ ಬಿದ್ದಿದ್ದೀರಾ ಅದೇ ಸ್ಥಳದಿಂದ ನೀವು ಹೇಳ್ಬೇಕು. ಎಲ್ಲಿ ನಿಮ್ಮ ಮಾನ ಹೋಗಿದೆ ಅಲ್ಲಿ ಎರಡರಷ್ಟು ಮಾನ ಬರಬೇಕು ನಿಮಗೆ. ದೇವರಾದ ಕರ್ತನು ಶಕ್ತಿಯುಳ್ಳ ದೇವರಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ನಿಮಗೆ ಮಾತ್ರ ಅಲ್ಲ, ನಿಮ್ಮ ಕುಟುಂಬಕ್ಕೆ ಮಾತ್ರ ಅಲ್ಲ, ನಿಮ್ಮ ಸಮಾಜದಲ್ಲಿ, ನಿಮ್ಮ ಸ್ನೇಹಿತರ ಜೀವಿತದಲ್ಲಿ ಕೂಡ ಅನೇಕರಿಗೆ ನೀವು ಆಶ್ರಯದಾಯಕರಾಗಿರ್ತೀರ, ಅನೇಕರಿಗೆ ಆಶೀರ್ವಾದಕರವಾಗಿರ್ತೀರ, ಅನೇಕರಿಗೆ ಕೊಡುವಂಥವರಾಗಿರ್ತೀರ. ನೀವು ನಿಮ್ಮ ಜೀವಿತದಲ್ಲಿ ಕೊರತೆ ಇರಲ್ಲ. ನೀವು ನೆನೆಸ್ಬೋದು, ನನ್ನ ಜೀವಿತದಲ್ಲಿ ಒಂದು 10 ರೂಪಾಯಿ ಕೂಡ ಖರ್ಚು ಮಾಡಲಿಕ್ಕೆ ನಾನು ಹಿಂದೆ ಮುಂದೆ ನೋಡ್ತಾ ಇದ್ದೀನಿ. ಇನ್ನು ಯಾರು ಕೊಡ್ತಾರೆ ಎಂಬುದಾಗಿ ಕಾಯ್ತಾ ಇದ್ದೀನಿ. ನನಗೆ ಯಾರು ಕೊಡುವರಿಲ್ಲ. ಏನೋ ಚಿಲ್ಲರೆ ಪಿಲ್ಲರೆಯನ್ನು ನಾನು ಒಟ್ಟುಗೂಡಿಸ್ತಾ ಇದ್ದೀನಿ, ಅದರಲ್ಲಿ ನನ್ನ ಜೀವಿತ ಹೋಗ್ತಾ ಇದೆ ಎಂಬುದಾಗಿ ನೀವು ಅಂದುಕೊಳ್ತಿರ್ಬೋದು. ನಿನ್ನ ಕರ್ತನು ಚಿಲ್ಲರೆ ವ್ಯಾಪಾರಸ್ಥನಲ್ಲರಿ. ಆತನು ಕೋಟ್ಯಾನು ಕೋಟಿ ದೇವದೂತರ ಮಧ್ಯದಲ್ಲಿ ಸ್ತುತಿಗಳನ್ನು ಹೊಂದುತ್ತಿರುವ ಆತನು. ನೀವು ಕಳ್ಕೊಂಡದ್ದನ್ನು ಎರಡರಷ್ಟು ನಿಮಗೆ ದಯಪಾಲಿಸಿ ಕೊಡುವಂಥ ಕರ್ತನು. ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ಇರುವಂಥ ಕೊರತೆಯನ್ನು ನೋಡಬೇಡಿ,
ಕೊರತೆಯನ್ನು ಮಾತನಾಡಬೇಡಿ. ನಿಮ್ಮಲ್ಲಿರುವಂಥ ಕೊರತೆಯ ಸಂಗತಿಯನ್ನು ನೀಗಿಸಲು ಶಕ್ತನಾಗಿರುವಂಥ ದೇವರ ಆತ್ಮನನ್ನು ನೀವು ಮಾತನಾಡಿ. ದೇವರ ವಾಕ್ಯವನ್ನು ನಿಮ್ಮ ಜೀವಿತಕ್ಕೆ ಕನ್ಫೆಸ್ ಮಾಡಿ. ಮಾತನಾಡಿ. ನಿಮ್ಮ ಶರೀರಕ್ಕೆ ನೀವು ದೇವರ ವಾಕ್ಯವನ್ನು ಮಾತನಾಡಿ. ದೇವರ ವಾಕ್ಯದ ಯೇಸುವಿನ ರಕ್ತದ ಆ ಬಾಸುಂಡೆ ನಿಮ್ಮ ದೇಹಕ್ಕೆ ನೀವು ಮಾತನಾಡಿ. ನೀವು ಆರೋಗ್ಯವಾಗ್ತೀರಾ. ನೀವು ದುಡಿದಂಥ ಯಾವುದೇ ಸಂಗತಿಗಳು ಸೈತಾನನ್ನು ಕದ್ದುಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಕೊರತೆಯಿಂದ ತುಂಬಿರುವುದಿಲ್ಲ. ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ಈ ಕ್ಷಣದಿಂದ ನಿಮ್ಮ ಜೀವಿತವನ್ನು ನಿಮ್ಮ ದೇವರಾದ ಕರ್ತನಿಗೆ ನೀವು ಒಪ್ಪಿಸಿ ಕೊಡುವುದಾದರೆ ಪ್ರಿಯರೇ, ಇವತ್ತಿಗೂ ಕೂಡ ದೇವರು ತನ್ನ 2 ಹಸ್ತಗಳನ್ನು ಚಾಚಿಕೊಂಡು ನಿಮ್ಮನ್ನು ಕರೀತಿದ್ದಾನೆ, ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾನೆ. ಪ್ರಿಯರೇ, ನೀವು ಮಾಡಿದ ತಪ್ಪುಗಳನ್ನು ಆತನು ನೋಡ್ತಿಲ್ಲ, ನೀವು ಮಾಡಿದಂಥ ಪಾಪಗಳನ್ನು ಆತನು ನೋಡ್ತಿಲ್ಲ. ರಿಪೆಂಟೆನ್ಸ್ ಅನ್ನು ನೋಡ್ತಿದ್ದಾನೆ, ಮಾನಸಾಂತರವನ್ನು ನೋಡ್ತಿದ್ದಾನೆ. ಇವತ್ತು ನೀವು ಬೇಕು ಪ್ರಿಯರೇ, ನಿಮ್ಮನ್ನು ಕೂಡ ಖರ್ಜೂರದ ಮರದ ಹಾಗೆ ಟೇಸ್ಟ್ ಫುಡ್ ಕೊಡುವಂತ, ಆ ಫ್ರೂಟ್ಸ್ ಅನ್ನು ಕೊಡುವಂತ ರೀತಿಯಲ್ಲಿ ನಿಮ್ಮ ಜೀವಿತವನ್ನು ರೂಪಿಸಲಿಕ್ಕೆ ಬೇಕಾಗಿ ತನ್ನ ಹಸ್ತವನ್ನು ಚಾಚಿದ್ದಾನೆ. ಲೆಬನೋನು ದೇವರ ದಾರು ವೃಕ್ಷದಾಗಿ ಸ್ಟ್ರಾಂಗ್ ಆಗಿ, ಎಂಥ ಶೋಧನೆ, ಎಂಥ ಲೋಕದ ಕಷ್ಟ ಸಂಕಟಗಳು ಬಂದರೂ ಕೂಡ ನೀವು ಸ್ಟ್ರಾಂಗ್ ಆಗಿ ಇರ್ತೀರಿ. ಯಾಕಂದರೆ ದೇವರ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿರ್ತದೆ. ಆ ವಾಕ್ಯವನ್ನು ನೀವು ಗಟ್ಟಿಯಾಗಿ ಹಿಡ್ಕೊಳ್ಳುವುದಾದರೆ, ಆ ವಾಕ್ಯವನ್ನು ನೀವು ದೃಢವಾಗಿ ನೀವು ನಂಬುವುದಾದರೆ, ನಿಮ್ಮ ಜೀವಿತ, ನಿಮಗೆ ವಿರೋಧವಾಗಿ ಯಾರೇ ನಿಮ್ಮ ಮನೆಯಲ್ಲಿ ನಿಮಗೆ ವಿರೋಧವಾಗಿ, ನಿಮ್ಮನ್ನು ಪ್ರೀತಿಸಿದವರಿಗೆ ನಿಮಗೆ ವಿರೋಧವಾಗಿ ಇರಬಹುದು. ಸೈತಾನನು ನಿಮಗೆ ವಿರೋಧವಾಗಿ ಆ ಕಾರ್ಯಗಳನ್ನು ಮಾಡ್ತಿರ್ಬೋದು. ಆದರೆ ದೇವರ ವಾಕ್ಯಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಡುವುದಾದರೆ, ಖರ್ಜೂರದ ಮರದ ಹಾಗೆ ನಿಮ್ಮ ಮೂಲಕವಾಗಿ ಅನೇಕರಿಗೆ ಫ್ರೂಟ್ಸ್ ಅನ್ನು ಕೊಡಲಿಕ್ಕೆ ನೀವು ಬಯಸುವುದಾದರೆ, ಅನೇಕರಿಗೆ ನಿಮ್ಮ ಜೀವಿತದ ಮೂಲಕ ಆಶೀರ್ವಾದವನ್ನು ನಿಮ್ಮ ಮೂಲಕ ಉಂಟಾಗಬೇಕೆಂಬುದಾಗಿ ನಿಮ್ಮಲ್ಲಿ ಮನಸ್ಸಿರುವುದಾದರೆ, ಇದು ನಿಮ್ಮ ಸಮಯವಾಗಿದೆ. ಪ್ರಿಯ ದೇವಜನರೇ, ಹಲ್ಲೆಲೂಯಾ. ಪ್ರಿಯ ಮಗಳೇ ಗ್ಲಾಡಿಸ್, ಭಯಪಡಬೇಡ. ನಿನ್ನ ಮನೆಯವರೇ ನಿನಗೆ ಶತ್ರುಗಳಾಗಿ ಇದ್ದಾರೆ. ನನ್ನ ವಾಕ್ಯವನ್ನು ತಿರಸ್ಕಾರ ಮಾಡಿದ್ದರಿಂದ, ನನ್ನ ಮಾತುಗಳು ತಿರಸ್ಕಾರ ಮಾಡಲ್ಪಟ್ಟದರಿಂದ, ನನ್ನ ವಾಕ್ಯವನ್ನು ನಿಮ್ಮ ಬಳಿಗೆ ಕಳಿಸಲ್ಪಟ್ಟರು, ಆ ವಾಕ್ಯ ತಿರಸ್ಕರಿಸಲ್ಪಟ್ಟಿದೆ. ಆ ಶಾಪದ ಸಂಗತಿಗಳು ನಿಮ್ಮನ್ನು ಆಳ್ತಾ ಇದೆ. ಪ್ರಿಯ ಮಗಳೇ, ಈ ಕ್ಷಣ ನಿನ್ನದಾಗಿದೆ. ನಿನ್ನ ಜೀವಿತದಲ್ಲಿ ಏನು ಪ್ರಾಬ್ಲಮ್, ನೀನು ಯಾವುದಲ್ಲಿ ನೀನು ಸೋತು ಹೋಗಿದ್ದಿ ಎಂಬುದಾಗಿ ನೀನು ನೆನೆಸ್ತಿದ್ಯಾ, ಈ ಕ್ಷಣ ಅದು ನಿನ್ನದಾಗಿದೆ. ದೇವರಾದ ಕರ್ತನು ಹೇಳ್ತಿದ್ದಾನೆ, ನಿನ್ನ ಪ್ರಾಣ, ಆತ್ಮ, ಶರೀರವನ್ನು ಪರಿಪೂರ್ಣವಾಗಿ ನನಗೆ ಒಪ್ಪಿಸಿಕೊಡು. ನಿನ್ನ ಕುಟುಂಬವನ್ನು ನಾನು ಬದಲಾಯಿಸ್ತೇನೆ, ನಿನ್ನ ಜೀವಿತವನ್ನು ಬದಲಾಯಿಸ್ತೇನೆ. ನಿನಗೆ ವಿರೋಧವಾಗಿ ಇದ್ದವರೇ ನಿನಗೆ ಮಿತ್ರರನ್ನಾಗಿ ನಾನು ಮಾರ್ಪಡಿಸ್ತೇನೆ ಎಂಬುದಾಗಿ ದೇವರಾದ ಕರ್ತನು ಮಾತನ್ನು ಕೊಡ್ತಿದ್ದಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಶಕರ ತೋರಮ ದೇವಿ ಕಾರಲಿಯ. ಮಗನ ವಿಚಾರದಲ್ಲಿ ತುಂಬ ಚಿಂತೆಯಲ್ಲಿದ್ಯಾ ಮಗಳೇ? ನಿನ್ನ ಮಗನ ವಿಚಾರದಲ್ಲಿ ನೀನು ಚಿಂತೆಯಲ್ಲಿದ್ಯಾ? ನಿನ್ನ ಮಗನ ವಿಚಾರಕ್ಕೋಸ್ಕರ ನನ್ನ ಸಮ್ಮುಖದಲ್ಲಿ ನೀನು ನನ್ನೊಂದಿಗೆ ಬಂದು ಹೃದಯ ಬಿಚ್ಚಿ ನೀನು ಮಾತನಾಡುವುದಾದರೆ, ಆ ವಿಚಾರದಲ್ಲಿ ಏನು ಮಾಡಬೇಕೆಂಬುದಾಗಿ ಒಳ್ಳೆ ಆಲೋಚನೆಯನ್ನು ನಾನು ಹೇಳಿಕೊಡ್ತೇನೆ ಮಗಳೇ. ಒಳ್ಳೆ ಆಲೋಚನೆಯನ್ನು ಹೇಳಿಕೊಡ್ತೇನೆ ಎಂಬುದಾಗಿ ನಾನು ನಿನ್ನೊಂದಿಗೆ ಇರ್ತೇನೆ. ನಿನ್ನ ಜೀವಿತದಲ್ಲಿ ನೀನು ಏನು ಕಳಕೊಂಡಿದ್ದೀಯ ಎಂಬುದಾಗಿ ನೀನು ನೆನೆಸಿದೆಯಾ? ಇನ್ನು ನನ್ನಿಂದ ನನಗೆ ಯಾರು ಸಪೋರ್ಟ್ ಇಲ್ಲ ಎಂಬುದಾಗಿ ನೀನು ನೆನೆಸಿದ್ಯಾ? ಲೋಕದ ಸಪೋರ್ಟ್ ನಿನಗೆ ಬೇಡ ಮಗಳೇ. ನಾನು ನಿನಗೆ ಸಹಾಯಕನಾಗಿದ್ದೇನೆ. ನನ್ನ ಸಪೋರ್ಟ್ ನಿನಗೆ ಯಾವಾಗಲೂ ಇದೆ. ನನ್ನೊಂದಿಗೆ ಹೃದಯ ಬಿಚ್ಚಿ ಮಾತನಾಡು, ನಾನು ಉತ್ತರಿಸ್ತೇನೆ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಮುಪ್ಪಿನಲ್ಲಿಯೂ ಫಲಿಸ್ತಾರಂತೆ. ಅಂದ್ರೆ ಮುಪ್ಪು ಬಂದಾಗಲೂ ಕೂಡ ದೇವರ ವಾಕ್ಯದ ವಿಷಯದಲ್ಲಿ ಮಾತನಾಡಲಿಕ್ಕೆ ನೀನು ಎಲ್ಲಿ ಕೂಡ ನೀನು ಅಂಜುವುದಿಲ್ಲ, ಎಲ್ಲಿ ಕೂಡ ನೀನು ಬೇಸರಗಳು. ಯಾಕಂದ್ರೆ ನಿನ್ನ ಹರಡುಗಳು ದೇವರ ಆತ್ಮನ ಮೂಲಕ ಬಲ ಹೊಂದಿ, ನಿನ್ನ ನರನಾಡಿಗಳು ಯೇಸುವಿನ ರಕ್ತದ ಮೂಲಕ ಶುದ್ಧೀಕರಿಸಿ ಆರೋಗ್ಯವಂತನಾಗಿ ಲೋಕದ ಕಟ್ಟ ಕಡೆಗಳಲ್ಲಿ ಬಲವಾದ ಸೇವೆಯನ್ನು ಮಾಡಲಿಕ್ಕೋಸ್ಕರ ಬೇಕಾಗಿ ಪುಷ್ಟಿಯಾಗಿದ್ದು
ಇದು ಪುಷ್ಟಿಯಾಗಿದ್ದು ಶೋಭಿಸುವುದೆಂಬುದಾಗಿ ನಿನ್ನ ವಾಕ್ಯ, ದೇವರ ವಾಕ್ಯ ಹೇಳ್ತದೆ. ಅಂದ್ರೆ ಇದು ನಿನ್ನ 4 ತಲೆಮಾರಿನ ವಿಚಾರದಲ್ಲಿ, ನಿನ್ನ ಮಕ್ಕಳ ಜೀವಿತದಲ್ಲಿ, ಅವರ ಮಧ್ಯದಲ್ಲಿ ಕೂಡ ನೀನು ಇರ್ತೀಯ ಎಂಬುದಾಗಿ. ಆ ಸಮಯದಲ್ಲಿ ಮಕ್ಕಳ ಆ ಯೌವನ ಆ ಬಲದಲ್ಲಿ ಕೂಡ ನೀನು ಕೂಡ ಇರ್ತೀಯ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ತಿಳಿಯಪಡಿಸ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯ ದೇವ ಜನರೇ, ದೇವರ ವಾಕ್ಯವನ್ನು, ಈ ವಾಕ್ಯವನ್ನು ನೀವು ಪ್ರೀತಿ ಮಾಡಿ ಪ್ರಿಯರೇ. ಈ ವಾಕ್ಯವನ್ನು ನಿಮ್ಮ ಹೃದಯಕ್ಕೆ ರಿಸೀವ್ ಮಾಡ್ಕೊಳ್ಳಿ. ಈ ವಾಕ್ಯವನ್ನು ಅನೇಕರಿಗೆ ನೀವು ಶೇರ್ ಮಾಡಿ. ಇದು ನೀವು ಕೊಡುವಂಥ ಫ್ರೂಟ್ ಆಗಿದೆ ಅನೇಕರ ಜೀವಿತಕ್ಕೆ. ಇದು ಅನೇಕರ ಜೀವಿತಕ್ಕೆ ಇದು ಅಗತ್ಯ ಬೇಕಾಗಿದೆ. ನಿಮ್ಮ ಜೀವಿತಕ್ಕೂ ಇನ್ನೊಬ್ಬರ ಜೀವಿತಕ್ಕೂ ಬೇಕಾಗಿದೆ ಪ್ರಿಯರೇ. ಇದನ್ನು ನೀವು ಶೇರ್ ಮಾಡಿ, ಅನೇಕರಿಗೆ ಕಳಿಸಿಕೊಡಿ. ಇವತ್ತು ಲೋಕದಲ್ಲಿ ಎಲ್ಲ ಜನರಿಗೆ ಎಲ್ಲ ವಿಷಯದಲ್ಲಿ ಸಮಯ ಇದೆ, ಆದರೆ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಮಾತ್ರ ಸಮಯ ಇಲ್ಲ. ಯಾಕಂದ್ರೆ ಇವತ್ತು ಸೈತಾನ ನಿಮ್ಮ ಜೀವಿತದಲ್ಲಿ ಅಂಥ ಪ್ರಾಬ್ಲಮ್ಗಳನ್ನು ತಂದಾಕಿ ದೇವರ ವಾಕ್ಯವನ್ನು ಕೇಳದ ರೀತಿಯಲ್ಲಿ ಮರೆ ಮಾಡ್ತಿದ್ದಾನೆ. ದೇವರ ಆಶೀರ್ವಾದವನ್ನು ಹೊಂದದ ರೀತಿಯಲ್ಲಿ ಪ್ರಾಬ್ಲಮ್ಗಳನ್ನು ತಂದಾಕ್ತಿದ್ದಾನೆ. ಪ್ರಿಯ ದೇವ ಜನರೇ, ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಎಂದಿಗಲೇ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಎಂದಿಗಲೇ. ಪ್ರೈಸ್ ದಿ ಲಾರ್ಡ್. ಈ ಕೃಪೆ ಕಾಲ ನಾಳೆ ಸಿಗ್ತದೆ ಎಂಬುದಾಗಿ ಹೇಳುವುದಾದರೆ ಸುಳ್ಳು ಪ್ರಿಯರೇ. ಈ ಸಮಯ ನಿಮ್ಮದು. ದೇವರಾದ ಕರ್ತನು ಕೊಟ್ಟಿರುವಂಥ ಈ ಸಮಯವನ್ನು ನಿಮ್ಮ ಜೀವಿತಕ್ಕೆ ನೀವು ಅಳವಡಿಸಿಕೊಳ್ಳಿ. ದೇವರಾತ್ಮನ ವಾಕ್ಯವನ್ನು ಪ್ರೀತಿ ಮಾಡಿ, ದೇವರಾತ್ಮನ ವಾಕ್ಯಕ್ಕೆ ವಿಧೇಯರಾಗಿರಿ. ದೇವರು ತನ್ನ ಸೇವಕರ ಮೂಲಕ ನಿಮ್ಮ ಜೀವಿತದಲ್ಲಿ ಏನು ಹೇಳಿದ್ದಾನ ಅದಕ್ಕೆ ನೀವು ವಿಧೇಯರಾಗಿ ನಿಮ್ಮನ್ನು ನೀವು ಒಪ್ಪಿಸಿಕೊಡಿ ಪ್ರಿಯರೇ. ನಿಮ್ಮ ಜೀವಿತ ಇದ್ದ ಹಾಗೆ ಇರಲ್ಲ. ಎಲ್ಲಿ ನೀವು ಕಳೆದು ಹೋಗಿದ್ದೀರಾ, ತಿರುಗುಂದಾವರ್ತಿ ನೀವು ಕಾಣಲ್ಪಡುವಂತೆ ದೇವರ ಹಸ್ತ, ದೇವರ ಆತ್ಮನ ನಡೆಸುವಿಕೆ ನಿಮ್ಮ ಜೀವಿತದಲ್ಲಿರ್ತದೆ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇಲೆ ಪ್ರೈಸ್ ದಿ ಲಾರ್ಡ್.